ವೆಲ್ಕಮ್ ಟು ಮಿನಿ ವ್ಲಾಗ್. ಸೊ ಇವತ್ತು ನನ್ನ ಕಿಚನಲ್ಲಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂತಂದರೆ 1 ಪಾಟ್ ಸಾಂಬಾರ್ ರೈಸ್. ಇದರಲ್ಲಿ ಏನು ಸ್ಪೆಷಲ್ ಅಂತಂದರೆ ನಾನು ಯೂಸ್ ಮಾಡ್ತಾ ಇರೋದು ಮಸಾಲಾ ಮನಿ ಸಾಂಬಾರ್ ಪೌಡರ್ನ. ಸೊ ಈ ಸಾಂಬಾರ್ ಪೌಡರ್ನ ಯೂಸ್ ಮಾಡಿಬಿಟ್ಟು ಇವತ್ತು 1 ಪಾಟ್ ಸಾಂಬಾರ್ ರೈಸ್ನ ಮಾಡೋಣ. ನಾನು ಅದಕ್ಕೆ ಯೂಸ್ ಮಾಡ್ತಿರೋ ತರಕಾರಿ ಏನಪ್ಪಾ ಅಂತಂದ್ರೆ ಮೂಲಂಗಿ. ಸೊ ಇವತ್ತಿನ ಸಾಂಬಾರ್ ರೈಸ್ಗೆ ಈ ತರಕಾರಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಗೆ ನಾನು ಈ ಒಂದು ಸ್ಕೂಪ್ ಅಲ್ಲಿ ಅರ್ಧ ಸ್ಕೂಪ್ ಅಷ್ಟು ನಾನು ಬೇಳೆ ಹಾಕೊಂಡು ಒಂದ್ ಸ್ವಲ್ಪ ಸೆಮಿ ಕುಕ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಒಂದ್ ಸ್ವಲ್ಪ ನೀರಲ್ಲಿ ಬಾಯ್ಲ್ ಆಗಕ್ ಬಿಟ್ಟಿದ್ದೀನಿ ನಾನು. ಯಾಕೆ ಅಂತ ಅಂದ್ರೆ ಅದ್ರಲ್ಲಿ ನೊರೆ ಫಾರ್ಮ್ ಆಗುತ್ತಲ್ಲ, ಆ ನೊರೆ ಫಾರ್ಮ್ ಆಗೋದು ತೆಗ್ದು ಹಾಕ್ಬೇಕು, ಇಲ್ಲ ಅಂತಂದ್ರೆ ಮಂಡಿ ನೋವು ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ಈಗ ಇದಕ್ಕೆ ನಾನು ಇವಾಗ 1/4 ಸ್ಕೂಪ್ ರೈಸ್ ಹಾಕ್ತೀನಿ. ಸೊ ಇದನ್ನ ವಾಶ್ ಮಾಡ್ಕೊಂಡು ಬರ್ತೇನೆ. ಸೊ ಈಗ ಒಂದೊಂದೇ ಅದಕ್ಕೆ ಹಾಕ್ತಾ ಹೋಗೋಣ. ನಾನು ಒಂದು ನಾರ್ಮಲ್ ಸೈಜ್ ಆನಿಯನ್ ತಗೊಂಡಿದ್ದೀನಿ, ಆನಿಯನ್ ಹಾಕ್ತಾ ಇದ್ದೀನಿ. ಒಂದು ಟೊಮ್ಯಾಟೊನ ಹಾಕ್ತಾ ಇದ್ದೀನಿ ಅಂಡ್ 2 ಮೀಡಿಯಂ ಸೈಜ್ದು ನಾನು ಮೂಲಂಗಿನ ತಗೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿನ ತುರ್ದಿಟ್ಕೊಂಡಿದ್ದೀನಿ. ಆ ತುರ್ದಿರೋ ಒಣ ಕೊಬ್ಬರಿನೂ ಕೂಡ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಇದನ್ನು ಕೂಡ ನೆನೆಸಿಟ್ಕೊಂಡು ನಮ್ಗೆ ಎಷ್ಟು ಹುಳಿ ಅನ್ನೋದು ಬೇಕೋ ಅಷ್ಟು ಹಾಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಸೊ ಈಗ ನಮ್ಮ ಮಸಾಲಾ ಮನಿ ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ. ನಾನು 1.5 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕೋಣ. ನಂಗೆ ಸ್ವಲ್ಪ ನೀರಾಗಿದ್ರೇನೆ ಇಷ್ಟ, ಅದಕ್ಕೆ ನಾನು ಜಾಸ್ತಿನೇ ಹಾಕೋತಾ ಇದ್ದೀನಿ. ಸ್ಕೂಪಲ್ಲಿ 4-5 ಸ್ಕೂಪ್ ಅಷ್ಟು ವಾಟರ್ ಬರೋಂಗೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್. ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ಸ್ ಕೂಗ್ಸೋಣ. ಸೊ ಈಗ ಕುಕ್ಕರ್ ತಣ್ಣಗಾಗಿದೆ, ಕುಕ್ಕರ್ನ ತೆಗಿಯೋಣ. ನೋಡ್ಬೋದು ರೆಡಿ ಆಗಿದೆ. ನಿಮ್ಗೆ ಇಷ್ಟು ಗಟ್ಟಿಯಾಗಿ ತಿನ್ನಕ್ಕೆ ಇಷ್ಟ ಇದ್ರೆ ಒಂಚೂರು ನೀರನ್ನ ಹಾಕೋಬಹುದು ಇವಾಗ. ಸೊ ನೀರು ಹಾಕಿದ್ಮೇಲೆ ಸೊ ಇದು ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆನ ಹಾಕೋಣ. ಈ ಒಗ್ಗರಣೆಗೆ ನಾನು ಜಸ್ಟ್ ಎಣ್ಣೆ, ಸಾಸಿವೆ ಅಂಡ್ ಜೀರಿಗೆ, ಹಿಂಗು ಹಾಕಿರೋ ಒಗ್ಗರಣೆ ಇದು. ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಮ್ಮ ಮಸಾಲಾ ಮನಿ 1 ಪಾಟ್ ಸಾಂಬಾರ್ ರೈಸ್ ರೆಡಿ ಆಗಿದೆ. ಸೊ ನಿಮ್ಗೆ ಏನಾದರೂ ಪೌಡರ್ಸ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಅಮೆಝಾನ್ ಅಲ್ಲಿ ಕೂಡ ಪ್ರಾಡಕ್ಟ್ಸ್ ಇದೆ, ಆರ್ಡರ್ ಮಾಡ್ಕೋಬಹುದು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.